Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಕೇಸಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ. ಕಾರ್ತಿಕ್ ಜೊತೆ ಶ್ರೇಯಸ್ ಇರೋ ಫೋಟೋಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಕಾರ್ತಿಕ್ ಜೊತೆ ಶ್ರೇಯಸ್ ಕೂಡ ಇರುವಂಥ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಶ್ರೇಯಸ್ ಪಟೇಲ್ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಇದು ಯಾವೆಲ್ಲ ಫೋಟೋಗಳು ಇನ್ನಷ್ಟು ವಿವರ ಬರಬೇಕಾಗಿದೆ. ಪುಟ್ಟರಾಜು ಮನೆಯಲ್ಲಿ ಊಟ ಮಾಡಿದ್ದಾರೆ ಎನ್ನಲಾದಂಥ ಫೋಟೋ ಇದು. ಅಂದರೆ ಶ್ರೇಯಸ್ ಪಟೇಲ್ ಮತ್ತು ಕಾರ್ತಿಕ್ ಒಟ್ಟಾಗಿ ಕಾಣಿಸ್ಕೊಂಡಂಥ ಫೋಟೋಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಕಾರ್ತಿಕ್ ಜೊತೆ ಈಗ ಶ್ರೇಯಸ್ ಪಟೇಲ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಈಗ ಇಡೀ ಪ್ರಕರಣ ಏನಿದೆ ಎಲ್ಲೋ ಒಂದು ಕಡೆಗೆ ಮ್ಯಾನ್ಯುಫ್ಯಾಕ್ಚರ್ಡ್ ಆಗಿರುವಂಥ ಪ್ರಕರಣನ, ಇದರ ಹಿಂದೆ ಒಂದು ಷಡ್ಯಂತ್ರ ಇದೆಯಾ ಅನ್ನುವಂಥ ಆರೋಪ ಏನು ಕೇಳಿಬರ್ತಾ ಇದೆ. ಅದಕ್ಕೆ ಇನ್ನಷ್ಟು ಗಟ್ಟಿಯಾದಂಥ ಸಾಕ್ಷಿಗಳಿದೆ ಅನ್ನುವಂಥ ಮಾತುಗಳನ್ನ ಈಗ ದಳಪತಿಗಳು ಹೇಳ್ತಾ ಇದ್ದಾರೆ. DKಗೆ ಪೆನ್ಡ್ರೈವ್ ತಲುಪಿಸಿದ್ದು ಪುಟ್ಟರಾಜ್ ಅನ್ನುವಂಥ ಮಾತುಗಳು ಕೂಡ ಇದೆ. ಹಾಗಾಗಿ ಪುಟ್ಟರಾಜ್ ಅವರ ನಿವಾಸದಲ್ಲಿ ಕಾರ್ತಿಕ್ ಜೊತೆಗೆ ಶ್ರೇಯಸ್ ಪಟೇಲ್ ಕೂಡ ಇರುವಂಥ ಫೋಟೋಗಳೀಗ ವೈರಲ್ ಆಗ್ತಾ ಇದ್ದು, ಇದೇ ಫೋಟೋವನ್ನು ಮುಂದಿಟ್ಕೊಂಡು JDSನ ನಾಯಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅಂದರೆ ಕಾರ್ತಿಕ್ ಜೊತೆ ಶ್ರೇಯಸ್ ಪಟೇಲ್ ಕೂಡ ಇದ್ದರು. ಅದು ಪುಟ್ಟರಾಜ್ ಅವರ ಮನೆಯಲ್ಲಿ ಆಗಿರುವಂಥ ಒಂದು ಊಟದ ಕಾರ್ಯಕ್ರಮ. ಇನ್ಫ್ಯಾಕ್ಟ್ ಊಟದಲ್ಲಿ ಇವರೆಲ್ಲರೂ ಕೂಡ ಸೇರಿದ್ರು. ಹೀಗಾಗಿ ಇದೆಲ್ಲವೂ ಕೂಡ ಮೊದಲೇ ಯೋಚಿಸಿ ಅಳದು ತೂಗಿ ಪ್ಲ್ಯಾನ್ ಮಾಡಿ ಪ್ರಕರಣವನ್ನು ಬ್ಲಾಸ್ಟ್ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಈಗ JDS ನಾಯಕರು ಮಾಡ್ತಾ ಇದ್ದಾರೆ. ಪುಟ್ಟರಾಜು ಮನೆಯಲ್ಲಿ ಊಟ ಮಾಡಿದ್ದಾರೆ ಅಂತ ಅನ್ನಲಾದಂಥ ಫೋಟೋ. ಕಾರ್ತಿಕ್ ಕೂಡ ಜೊತೆಗಿದ್ದಾರೆ. ಕಾರ್ತಿಕ್ ಜೊತೆ ಪುಟ್ಟರಾಜು ಹಾಗೂ ಶ್ರೇಯಸ್ ಪಟೇಲ್ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ನೋಡ್ಬೋದು ಫೋಟೋದಲ್ಲಿ ಶ್ರೇಯಸ್ ಪಟೇಲ್ ಕೈ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಕಾರ್ತಿಕ್ ಅವ್ರದ್ದು. ಹೀಗಾಗಿ ಈಗ ಸಹಜವಾದಂಥ ಅನುಮಾನ ಬರ್ತಾ ಇದೆ ತುಂಬ ಜೋರಾಗಿ. ಅತ್ತ JDSನವರು ಕೂಡ ಏನು ಆರೋಪ ಮಾಡ್ತಾ ಇದ್ರು ಅದಕ್ಕೆ ಪೂರಕವಾದಂಥ ಫೋಟೋಗಳು ಕೂಡ ಇಲ್ಲಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್ ಶ್ರೇಯಸ್ ಪಟೇಲ್, ಅಂದರೆ ಅವರ ರಾಜಕೀಯ ಕಡುವಿರೋಧಿಯಾದಂಥ ಶ್ರೇಯಸ್ ಪಟೇಲ್ ಜೊತೆ ಯಾಕೆ ಗುರುತಿಸ್ಕೊಂಡ ಅದಿರುವಂಥ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಸನದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಈ ಎಲ್ಲ ಬೆಳವಣಿಗೆಗಳು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಪಾಯಿಂಟ್ ನಂಬರ್ 1, ಈಗಾಗಲೇ ಶ್ರೇಯಸ್ ಪಟೇಲ್ ಅವ್ರ ಜೊತೆಗೆ ಕಾರ್ತಿಕ್ ಕೂಡ ಕಾಣಿಸ್ಕೊಂಡಿರುವಂಥದ್ದು ದೊಡ್ಡ ಪ್ರಶ್ನೆ. ಅದರಲ್ಲೂ ರೇವಣ್ಣ ಅವರ ಕಾರ್ ಡ್ರೈವರ್ ಆಗಿದ್ದವನು, ರೇವಣ್ಣ ಅವರ ರಾಜಕೀಯ ಕಡುವಿರೋಧಿ ಶ್ರೇಯಸ್ ಪಟೇಲ್ ಜೊತೆ ಗುರುತಿಸ್ಕೊಂಡಿದ್ದು ಹೇಗೆ? ಇದರ ಜೊತೆಗೆ ಈಗಾಗಲೇ JDS ಆರೋಪ ಏನು ಮಾಡ್ತಾ ಇದೆ, ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ. ಅದಕ್ಕೆ ಪೂರಕವಾಗಿ ಇದೆಲ್ಲವೂ ಕೂಡ ಲಿಂಕ್ ಆಗ್ತಾ ಇದೆಯಾ ಹೇಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಪತಿಗಳಾಗಲಿ JDSನ ನಾಯಕರಾಗಲಿ ಹೇಳ್ತಾ ಇರುವಂಥದ್ದೇನು? ಹಾಸನದಲ್ಲಿ ಯಾವ ರೀತಿಯಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಮಂಜುನಾಥ್? ಪ್ರಮೋದ್, ಏನು ಹಾಸನ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಹಾಸ್ಟೆಲ್ ವಿಡಿಯೋವನ್ನು ಒಳಗೊಂಡಿರ್ತಕ್ಕಂಥ ಪೆನ್ಡ್ರೈವ್ ವೈರಲ್ ಆಗಿದೆ ಅಂತಕ್ಕಂಥ ಆರೋಪ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. 2 ದಿನಗಳ ಹಿಂದೆ BJP ಮುಖಂಡ ಹಾಗೂ ವಕೀಲ ದೇವರಾಜಗೌಡ ಪ್ರೆಸ್ ಮೀಟ್ ಮಾಡಿದ ನಂತರ ಈ ಒಂದು ಪ್ರಕರಣಕ್ಕೆ ಬೇರೆ ತಿರುವು ಬಂದಿದೆ. ಏನು ಈ ಪೆನ್ಡ್ರೈವನ್ನು ಹಾಸನ ಜಿಲ್ಲೆಯಿಂದ ಬೆಂಗಳೂರಿಗೆ ತಲುಪಿಸಿರ್ತಕ್ಕಂಥದ್ದು ಹಾಸನ ಕ್ಷೇತ್ರದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅಂತಕ್ಕಂಥ ಆರೋಪವನ್ನು ಏನು ಮಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಪೂರಕವಾಗಿ ಏನು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ನನ್ನ ಹತ್ರ ಮೊದಲಿತ್ತು, ಅದನ್ನು ದೇವರಾಜಗೌಡ ಕೊಟ್ಟೆ ಅಂತೇಳಿ ಆರೋಪ ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅವರು ಶ್ರೇಯಸ್ ಪಟೇಲ್ ಅವ್ರ ಜೊತೆಗಿರ್ತಕ್ಕಂಥ ಒಂದಷ್ಟು ಫೋಟೋಗಳು ವೈರಲ್ ಆಗಿದೆ. ನಿನ್ನೆ ಏನು ಶ್ರೇಯಸ್ ಪಟೇಲ್ ಅವರು ಈ ಬಗ್ಗೆ ಮಾತಾಡ್ತಾ, ಅಂದರೆ ದೇವರಾಜಗೌಡರು ಮಾಡಿದಂಥ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಶ್ರೇಯಸ್ ಪಟೇಲ್ ಹೇಳ್ತಾರೆ, ಕಾರ್ತಿಕ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆತನ ಜೊತೆಗೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮೀಯತೆ ಇಲ್ಲ. ಆತ ಒಮ್ಮೆ 2023 ಏನು ಮಾರ್ಚ್ ತಿಂಗಳಲ್ಲಿ ನನ್ನ ಮೇಲೆ ಹಲ್ಲೆ ಆಯಿತು, ಕಿಡ್ನಾಪ್ ಮಾಡಿ ತನ್ನ ಆಸ್ತಿನ ಬರ್ಸ್ಕೊಂಡ್ರು ಅಂತೇಳಿ ಆರೋಪ ಮಾಡಿದ್ದ. ಆ ಸಂದರ್ಭದಲ್ಲಿ ಒಮ್ಮೆ ಮಾತ್ರ ಆತನ ನಾನು ಭೇಟಿಯಾಗಿದ್ದೆ, ಅದು ಬಿಟ್ಟರೆ ನಾನು ಯಾವತ್ತೂ ಭೇಟಿಯಾಗಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆ ಸ್ಪಷ್ಟನೆಯ ಬೆನ್ನಲ್ಲೇ ಈಗ ಶ್ರೇಯಸ್ ಪಟೇಲ್ ಮತ್ತು ಕಾರ್ತಿಕ್ ಅವರು ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ, ಮತ್ತೆ ಅವ್ರ ಮನೆಯಲ್ಲಿ ಊಟ ಮಾಡ್ತಿರ್ತಕ್ಕಂಥ, ಊಟ ಮಾಡುವಾಗ ಕಾರ್ತಿಕ್ ಕೂಡ ಜೊತೆ ಇರ್ತಕ್ಕಂಥ ಒಂದಷ್ಟು ಫೋಟೋಗಳನ್ನು ವೈರಲ್ ಮಾಡಿ ಸೊ ಈಗ ಒಂದಷ್ಟು ಪ್ರಶ್ನೆಯನ್ನು JDS ಮುಖಂಡರು ಮತ್ತು BJP ಮುಖಂಡರುಗಳು ಮಾಡ್ತಾ ಇದ್ದಾರೆ. ನೀವು ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ಆತ್ಮೀಯವಾಗಿ ನಿಮ್ಮ ಆತನ ಮನೆಯಲ್ಲಿ ಅಥವಾ ಬೇರೆ ಮನೆಯಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿರ್ತಕ್ಕಂಥ ಫೋಟೋಗಳು ಹೇಗೆ ಬಂದು ಅಂತಕ್ಕಂಥ ಪ್ರಶ್ನೆನ ಮಾಡಲಾಗ್ತದೆ. ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗುತ್ತೆ. ಯಾಕೆಂತಂದರೆ ವಕೀಲ ದೇವರಾಜಗೌಡ ಅವರು ಮಾಡ್ತಕ್ಕಂಥ ಆರೋಪ, ಕಾರ್ತಿಕ್ ಅವರು ಮೊದಲು ನನಗೆ ಪೆನ್ಡ್ರೈವ್ ಕೊಟ್ಟರು, ಅದನ್ನು ನಾನು ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಿ ಅದನ್ನು ಸೀಲ್ಡ್ ಮಾಡಿ ಅದನ್ನು ಸೈನ್ ಮಾಡಿಸ್ಕೊಂಡು ಅದನ್ನು ಇಟ್ಟಿದ್ದೇನೆ. ಆದರೆ ಆತನೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಭೇಟಿ ಮಾಡಿದ್ದಾನೆ, ಸಂತ್ರಸ್ತರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಭೇಟಿ ಮಾಡಿ ಅವರಿಗೆ ಪೆನ್ಡ್ರೈವ್ ಕೊಟ್ಟಿದ್ದಾನೆ. ಆ ಪೆನ್ಡ್ರೈವನ್ನು ಶ್ರೇಯಸ್ ಪಟೇಲ್ ಅವರು ಬೆಂಗಳೂರಿಗೆ, ಅಂದರೆ DK ಶಿವಕುಮಾರ್ ಅವರಿಗೆ ತಲುಪಿಸಿದ್ದಾರೆ. ಆ ನಂತರ ಚುನಾವಣೆ ಸಂದರ್ಭದಲ್ಲಿ ಆ ಎಲ್ಲ ಪೆನ್ಡ್ರೈವ್ ಕೂಡ ವೈರಲ್ ಆಗಿದೆ ಅಂತಕ್ಕಂಥ ಏನು ಮಾಹಿತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ವೈರಲ್ ಆಗ್ತಿರ್ತಕ್ಕಂಥ ಫೋಟೋಗಳು ಈಗ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿದೆ. ಈ ಬಗ್ಗೆ ಸ್ವತಃ ಶ್ರೇಯಸ್ ಪಟೇಲ್ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಪ್ರಮೋದ್, ಓಕೆ ಮಂಜುನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.